ಒಂದು ಸಲ ಊಹಿಸ್ಕೊಳ್ಳಿ, ನಾಳೆ ಬೆಳಿಗ್ಗೆ ನೀವು ಎದ್ದಾಗ ಮೊಬೈಲ್ ತೆರೆದು ನೋಡಿದರೆ ಬಿಟ್ಕಾಯಿನ್ ಬೆಲೆ 1 ಕೋಟಿ ಅಲ್ಲ, 10 ಲಕ್ಷವೂ ಅಲ್ಲ, 1 ರೂಪಾಯಿ ಕೂಡ ಅಲ್ಲ, 0. ನಿಮ್ಮ ಹೂಡಿಕೆ, ನಿಮ್ಮ ಕನಸು, ನಿಮ್ಮ ವರ್ಷಗಳ ಉಳಿತಾಯ ಒಂದೇ ರಾತ್ರಿಯಲ್ಲಿ ಮಾಯವಾಗಿದೆ. ಇದು ಕೇವಲ ಸಿನಿಮಾ ಕಥೆಯೇ ಅಥವಾ ನಿಜವಾಗಿಯೂ ಒಂದಿನ ಬಿಟ್ಕಾಯಿನ್ ಝೀರೋ ಆಗ್ಬೋದಾ? ಪ್ರತಿ ಬಾರಿ ಬಿಟ್ಕಾಯಿನ್ ಕುಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಮಾತು ಕೇಳಿಸುತ್ತೆ, ಬಿಟ್ಕಾಯಿನ್ ಕತೆ ಮುಗಿದೋಯ್ತು. 2011ರಲ್ಲಿ ಹೀಗೆ ಹೇಳಿದರು, 2014, 2018 ಹಾಗೂ 2022ರಲ್ಲೂ ಕೂಡ ಹೀಗೆ ಹೇಳಿದರು. ಆದರೆ ಪ್ರತಿ ಬಾರಿ ಬಿಟ್ಕಾಯಿನ್ ಮತ್ತೆ ಎದ್ದು ನಿಂತಿದೆ. ಹಾಗಾದರೆ ಈ ಬಾರಿ ಬೇರೆ ಆಗ್ಬೋದಾ? ಇಂದು ನಾವು ಯಾವುದೇ ಪ್ರಚಾರ ಮಾಡ್ತಾ ಇಲ್ಲ, ಯಾವುದೇ ಭಯ ಹುಟ್ಟಿಸ್ತಾ ಇಲ್ಲ. ಬಿಟ್ಕಾಯಿನ್ ಝೀರೋ ಆಗುವ ಸಾಧ್ಯತೆಗಳನ್ನು ಅಥವಾ ಝೀರೋ ಆಗದೆ ಉಳಿಯುವ ಕಾರಣಗಳನ್ನು ಇತಿಹಾಸಗಳೊಂದಿಗೆ ತಿಳಿದುಕೊಳ್ಳೋಣ. 2009 ಎಲ್ಲವೂ ಆರಂಭವಾದಂತಹ ವರ್ಷ. 2008ರಲ್ಲಿ ಜಗತ್ತಿನ ಅತಿದೊಡ್ಡ ಆರ್ಥಿಕ ಬಿಕ್ಕಟ್ಟು ಸಂಭವಿಸುತ್ತೆ. ಬ್ಯಾಂಕ್ಗಳು ಕುಸಿದು ಹೋಗ್ತವೆ. ಲಕ್ಷಾಂತರ ಜನ ಉದ್ಯೋಗಗಳನ್ನು ಕಳೆದುಕೊಳ್ತಾರೆ. ಜನರ ವಿಶ್ವಾಸ ಸರ್ಕಾರ ಮತ್ತು ಬ್ಯಾಂಕ್ಗಳ ಮೇಲೆ ಕುಸಿಯತೊಡಗುತ್ತೆ. ಅದೇ ಸಮಯದಲ್ಲಿ ಒಬ್ಬ ನಿಗೂಢ ವ್ಯಕ್ತಿ ಅಥವಾ ಒಂದು ತಂಡ ಸತೋಶಿ ನಕಮೋಟೋ ಎಂಬ ಹೆಸರಿನಲ್ಲಿ ಹೊಸ ಕಲ್ಪನೆಯನ್ನ ಜಗತ್ತನ್ನ ಪರಿಚಯಿಸಿದ್ರು. ಅದೇ ಬಿಟ್ಕಾಯಿನ್. ಯಾರ ನಿಯಂತ್ರಣವೂ ಇಲ್ಲ, ಒಂದು ದೇಶದ ಸ್ವತ್ತೂ ಅಲ್ಲ, ಒಂದು ಬ್ಯಾಂಕಿನ ನಿಯಂತ್ರಣದಲ್ಲೂ ಇಲ್ಲ. ಅನೇಕ ಜನರಿಗೆ ಇದು ಕ್ರಾಂತಿಯಂತೆ ಕಂಡಿತು. ಇನ್ನು ಅನೇಕ ಜನರಿಗೆ ಇದು ಕೇವಲ ಒಂದು ಇಂಟರ್ನೆಟ್ ಪ್ರಯೋಗ. 2011 ಬಿಟ್ಕಾಯಿನ್ ಬೆಲೆ ಭಾರಿ ಕುಸಿಯಿತು. ಜನರು ಹೇಳಿದರು, ಇದು ಬಿಟ್ಕಾಯಿನ್ ಕೊನೆ. ಕೆಲವು ವರ್ಷಗಳ ನಂತರ ಮತ್ತೆ ಕುಸಿತ. ಮತ್ತೆ ಅದೇ ಮಾತು, ಬಿಟ್ಕಾಯಿನ್ ಕತೆ ಮುಗಿದೋಯ್ತು. ನಂತರ 2018ರಲ್ಲಿ ಭಾರಿ ಬೇರ್ ಮಾರ್ಕೆಟ್, ಸಾವಿರಾರು ಜನ ನಷ್ಟ ಅನುಭವಿಸಿದರು. ಮತ್ತೆ 2022ರಲ್ಲಿ ಕ್ರಿಪ್ಟೋ ಮಾರ್ಕೆಟಲ್ಲಿ ದೊಡ್ಡ ಕುಸಿತ. ಅನೇಕ ಕಂಪನಿಗಳು ದಿವಾಳಿಯಾದವು. ಆ ಸಮಯದಲ್ಲೂ ಜನರು ಒಂದೇ ಮಾತು ಹೇಳಿದರು, ಈ ಬಾರಿ ಖಂಡಿತ ಬಿಟ್ಕಾಯಿನ್ ಝೀರೋ ಆಗುತ್ತೆ. ಆದರೆ ಒಂದು ಪ್ರಶ್ನೆ, ಇಷ್ಟು ಬಾರಿ ಸಾಯುತ್ತದೆ ಎಂದು ಘೋಷಿಸಲ್ಪಟ್ಟ ಬಿಟ್ಕಾಯಿನ್ ಇನ್ನೂ ಹೇಗೆ ಬದುಕಿದೆ? ಒಂದು ಕ್ಷಣ ಭಾವನೆಗಳನ್ನು ಬದಿಗಿಡೋಣ, ತಾರ್ಕಿಕವಾಗಿ ಯೋಚಿಸೋಣ. ಬಿಟ್ಕಾಯಿನ್ ನಿಜವಾಗಿಯೂ ಝೀರೋ ಆಗಬೇಕಾದ್ರೆ ಏನೇನೆಲ್ಲ ಆಗಬೇಕು? ಮೊದಲನೆಯದು, ಜಗತ್ತಿನ ಎಲ್ಲ ಜನರು ಬಿಟ್ಕಾಯಿನ್ಗೆ ಯಾವುದೇ ಮೌಲ್ಯ ಇಲ್ಲ ಎಂದು ನಂಬಬೇಕು. ಎರಡನೆಯದು, ಯಾರೂ ಅದನ್ನು ಖರೀದಿಸಲು ಸಿದ್ಧರಾಗಬಾರ್ದು. ಮೂರನೆಯದು, ಇಡೀ ಜಾಲವೇ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸಬೇಕು. ಅಥವಾ ಯಾವುದಾದ್ರೂ ದೊಡ್ಡ ತಾಂತ್ರಿಕ ದೋಷ ಕಂಡುಬರಬೇಕು. ಸಂಪೂರ್ಣ ವ್ಯವಸ್ಥೆ ಕುಸಿಬೇಕು. ಇದು ಸುಲಭವೇ ಅಥವಾ ಅತ್ಯಂತ ಕಷ್ಟವೇ? ಈ ಪ್ರಶ್ನೆ ಉತ್ತರ ಕಂಡುಹಿಡಿಯಲು ನಾವು ಮೊದಲು ಬಿಟ್ಕಾಯಿನ್ನ ಅತಿ ದೊಡ್ಡ ಶತ್ರುಗಳನ್ನು ಅರ್ಥ ಮಾಡ್ಕೊಬೇಕು. ಮುಂದಿನ ಭಾಗದಲ್ಲಿ ಬಿಟ್ಕಾಯಿನ್ ಅನ್ನು ನಾಶ ಮಾಡಲು ಪ್ರಯತ್ನಿಸಿದ ಘಟನೆಗಳು, ಸರ್ಕಾರದ ನಿರ್ಧಾರಗಳು, ಕ್ರಿಪ್ಟೋ ಕಂಪನಿಗಳ ಕುಸಿತ ಮತ್ತು ಇವೆಲ್ಲದರ ನಂತರವೂ ಬಿಟ್ಕಾಯಿನ್ ಹೇಗೆ ಉಳಿಯಿತು ಎಂಬ ನಿಜವಾದ ಕಥೆಯನ್ನು ನೋಡೋಣ. ಏಕೆಂದರೆ ಈ ಕಥೆಯ ಅತ್ಯಂತ ದೊಡ್ಡ ಟ್ವಿಸ್ಟ್ ಇನ್ನೂ ಬಾಕಿ ಇದೆ.